ಹೇಳಿ ಸರ್. ನೀವು SIRದು ಇದು ಗೃಹ ಜ್ಯೋತಿಗೆ ಯಾಕೆ ನೀವು ಹೋಲಿಸ್ತಾ ಇದ್ದೀರಾ? ಅದು ಬೇರೆ ಇದು ಬೇರೆ ಸರ್. SIR ಅಂದರೆ ಜನಗಳಿಗೆ ಗೊತ್ತಿಲ್ಲ, ಏನು ಅನ್ನೋದು ಇದುವರೆಗೂ ಗೊತ್ತಾಗ್ತಾ ಇಲ್ಲ, ಆಯ್ತಲ್ಲ. ಇದನ್ನು ಪ್ರತಿಯೊಬ್ಬ ಮುಖ್ಯಮಂತ್ರಿಗಳಾದಾಗ, ಪ್ರತಿಯೊಬ್ಬ ಹೊಸ ಮುಖ್ಯಮಂತ್ರಿಗಳು ಬಂದಾಗ ಒಂದೊಂದು ಕಾನೂನು ತರ್ತಾ ಇದ್ದಾರೆ. ಈ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಅದ್ರ ಬಗ್ಗೆ, ಆಯ್ತಲ್ಲ. ಇದು ಮೊದಲಿನಿಂದ ಇವರೇ ಗ್ಯಾರಂಟಿ ಕೊಟ್ಟಿರೋದು. ಜನ ಏನು ಕೇಳಿರಲಿಲ್ಲ, ಗ್ಯಾರಂಟಿ ಕೊಡಿ ನನಗೆ ಕೊಡಿ ನಾವು ಅಂತ ಕೇಳಿರಲಿಲ್ಲ. ಇವ್ರು ಕೊಟ್ಟರು, ಮಹಿಳೆಯರು ಫ್ರೀ ಕೊಟ್ಟರು, 2,000 ರೂಪಾಯಿ ಕೊಟ್ಟರು, ಬಸ್ ಫ್ರೀ ಮಾಡಿದ್ರು, ಕರೆಂಟ್ ಫ್ರೀ ಮಾಡಿದ್ರು, ಅನ್ನ ಬಗ್ಗೆ ಫ್ರೀ ಮಾಡಿದ್ರು. ಎಲ್ಲ ಫ್ರೀ ಮಾಡಿದ್ಮೇಲೆ ಮತ್ತೆ ಹಾಕಿ ಇವ್ರು ಕೇಳ್ತಾ ಇದ್ದಾರೆ. ಈಗ ಎಷ್ಟೋ ಜನ ಸತ್ತೋದವರು ಅಕ್ಕಿನೂ ತಗೋತಾ ಇದ್ದಾರೆ, ದುಡ್ಡು ತಗೋತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇವ್ರು ಇದನ್ನ ಫಿಲ್ಟರ್ ಮಾಡ್ತಾ ಇರೋದು ಕರೆಕ್ಟಾಗಿದೆ. ಮತ್ತೆ ಯಾಕೆ ಕೇಳ್ತಾವ್ರಂದ್ರೆ ಬಡವ್ರಿಗೆ ಹೋಗೋದು ಶ್ರೀಮಂತರು ತಗೊಂಡೋಗ್ಬಿಡ್ತಾರೆ ಅಂತ ಅದನ್ನೇ ಫಿಲ್ಟರ್ ಮಾಡ್ತಾ ಇದ್ದಾರಲ್ಲ. ಈಗ GST ಕಟ್ತಾ ಇದ್ದಾರಲ್ಲ, ಟ್ಯಾಕ್ಸ್ ಕಟ್ತಾ ಇದ್ದಾರಲ್ಲ, ಆ ಟ್ಯಾಕ್ಸ್ನವ್ರು ಯಾರ್ಯಾರು ಕಟ್ತಾ ಇರೋದು ಅವ್ರನ್ನೆಲ್ಲ ಫಿಲ್ಟರ್ ಮಾಡಿ ಬಡವ್ರಿಗೆ ಶಾಶ್ವತವಾಗಿ ಬಡವ್ರಿಗೆ ಸಿಕ್ಕಬೇಕು ಅನ್ನೋದನ್ನ ಇವ್ರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು ತುಂಬಾ ತುಂಬಾ ಒಳ್ಳೆಯದು. ಸರ್. ಇವಾಗ SIRನವ್ರು ಮಾಡ್ತಾರಲ್ಲ, ಸೆಂಟ್ರಲ್ನವರು, ಅದು ಸರಿ ಇಲ್ಲ. ಸೆಂಟ್ರಲ್ ಮಾಡ್ತಾವ್ರಲ್ಲ, ಅದನ್ನ ಇವರು ಅಧಿಕಾರದಲ್ಲಿ ಇದಾರಲ್ಲ, ಮುಖ್ಯಮಂತ್ರಿಗಳ ಅಧಿಕಾರಿ, ಅದು ಟೈಗರ್ ಬಂದಿರೋದು ಈಗ. ಹೌದು. ಇಂತ ಒಂದು ಹುಲಿ ಅದನ್ನ SIRನ ನಿಲ್ಸಕ್ ಆಗೋದಿಲ್ವಾ ಸರ್? ಈಗ ಸೆಂಟ್ರಲ್ ಅಲ್ಲಿ ಮಾಡಿರೋದ್ರಿಂದ ಈಗ ಕರ್ನಾಟಕದ ನಮ್ಮ ಮುಖ್ಯಮಂತ್ರಿಗಳು, ನಾಡಿನ ನಮ್ಮ ಕರ್ನಾಟಕದ ದೊರೆ ನಿಲ್ಸಕ್ ಆಗುತ್ತೋ ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಿದೆ ಸರ್. ಯಾಕೆ ಅಂತಂದ್ರೆ ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ. ಇವಾಗ ಅಲ್ಲ, ನೀವು ಹೇಳ್ತೀರಾ, ನಾನು ಮೊನ್ನೆನೂ ಸಿಕ್ಕಿದಾಗ ನೀವು ಹೇಳಿದ್ರಿ. ಹೌದು. ಅಂದು ಕೆಂಪೇಗೌಡರು ನಾಡಪ್ರಭು. ಹೌದು. ನಮ್ಮ DK ಶಿವಕುಮಾರ್ ಅವರು ಕರ್ನಾಟಕನ ಆಳದಂತ ಕೆಂಪೇಗೌಡರು ಆ ದಿನ. ಇವತ್ತು ಅದೇ ಕೆಂಪೇಗೌಡರು ಶಿವಕುಮಾರ್ ಆಗಿ ಹುಟ್ಟಿ ಜನನವಾಗಿ ಈ ನಮ್ಮ ಕರ್ನಾಟಕ ಆಳ್ತಾ ಇದ್ದಾರೆ ಅಂತ ತುಂಬಾ ಕನಸನ್ನ ಕಟ್ಕೊಂಡಿದ್ದೀವಿ. ನಮ್ಮ DK ಶಿವಕುಮಾರ್ ಕನ್ನಡಿಗರಿಗೆ ನಿರಾಸೆ ಮಾಡಬೇಡಿ ಮುಖ್ಯಮಂತ್ರಿಗಳೇ. ನಾವು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ನೀವು ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂದರು. ಅಂದರೆ ಕೆಂಪೇಗೌಡರು, ಅಂದಿನ ಕೆಂಪೇಗೌಡರು, ಇಂದಿನ DK ಶಿವಕುಮಾರ್ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಉಳಿಸ್ಕೊಂಡು ಜನಗಳಿಗೆ ಒಳ್ಳೇದು ಮಾಡಿ ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಗುರುಗಳೇ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು AR ಸ್ವಾಮಿ, ಅಹಿಂದ ರಾಜ್ಯಾಧ್ಯಕ್ಷರು. ನಮ್ಮ ಚಾನಲ್ ಬಗ್ಗೆ, ನಮ್ಮ ಕರ್ನಾಟಕದ ನ್ಯೂಸ್ ಚಾನೆಲ್ ಅವರು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವರದಿಗಾರರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ತುಂಬ ಧನ್ಯವಾದಗಳು ಸರ್.